ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಹಳ್ಳಿ ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ 2026-27ನೇ ಸಾಲಿನ ವಿಶೇಷ ದಾಖಲಾತಿ ಆಂದೋಲನ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಉಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುನಿರತ್ನಮ್ಮ ರಮೇಶ್ ರವರು ಮಾತನಾಡಿ, ಉಸ್ಕೂರು ಕ್ಲಸ್ಟರ್ ಮಟ್ಟದಲ್ಲಿರುವ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಮನವಿ ಮಾಡಲಾಯಿತು. ಸರ್ಕಾರಿ ಶಾಲೆಗಳಲ್ಲಿ ನುರಿತ ಶಿಕ್ಷಕರಿದ್ದು, ಜೊತೆಗೆ ಕ್ರೀಡೆ, ಪ್ರತಿಭಾ ಕಾರಂಜಿ, ಬಿಸಿಯೂಟ ಯೋಜನೆ, ಉಚಿತ ಪ್ರೋತ್ಸಾಹ ಯೋಜನೆಗಳು, ಕನ್ನಡ ಮತ್ತು ಇಂಗ್ಲಿಷ್ ಬೋಧನಾ ಮಾಧ್ಯಮ ಸೇರಿದಂತೆ ಹಲವು ಕಾರ್ಯಕ್ರಮಗಳಿದ್ದು, ಪೋಷಕರು ತಪ್ಪದೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಅಸಂತಕುಮಾರಿ, ಇಸಿಒ ವಾಣಿ, ಐಇಡಿ ಸಂಯೋಜಕರಾದ ಕರಿಯಣ್ಣ, ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಮೂರ್ತಿ, ಎಲ್ಲ ಮುಖ್ಯ ಶಿಕ್ಷಕರು ಭಾಗವಹಿಸಿದ್ರು. ಬೈಲಿಂಗ್ವೆಲ್ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ. ಇಷ್ಟು ದಿನ ಬರೀ ಕನ್ನಡನೇ ಇತ್ತು, ಸ್ಕೂಲಲ್ಲಿ ಮಾತ್ರ ಇಂಗ್ಲೀಷ್ ಇತ್ತು ಅನ್ನೋ ಕಾರಣಕ್ಕೆ ಯಾವ ಮಕ್ಕಳು ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿರೋ ಮಕ್ಕಳೆಲ್ಲ ಸ್ಕೂಲ್ ಶಾಲೆಗೆ ಬರ್ತಾಯಿದ್ರು. ನೋಡಿ, ಈಗ ನಾವು ಸ್ಕೂಲ್ ಶಾಲೆಗೆ ಕಾಂಪಿಟೇಷನ್ ಕೊಡೋಂಗೆ ನಾವು ಕೆಲಸ ಮಾಡಿದ್ರೆ ಸ್ಕೂಲ್ ಶಾಲೆಗೆ ಹೋಗೋ ಎಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳು 1ರಿಂದ 5ನೇ ಕ್ಲಾಸ್ ಮಕ್ಕಳೆಲ್ಲ ನಮ್ಮ ಶಾಲೆಗೆ ಬರೋಂಗೆ ನಾವು ಮಾಡಬೇಕು. ಅದರ ಉದ್ದೇಶನೇ ಈ ದಾಖಲಾತಿ ಆಂದೋಲನ. ಈ ವಿಶೇಷ ದಾಖಲಾತಿ ಆಂದೋಲನ ನಮ್ಮ ಜನರಲ್ಲಿ, ಪಬ್ಲಿಕ್ಕಲ್ಲಿ ಒಂದು ಅವೇರ್ನೆಸ್ ಬರಲಿ, ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ಮು ಸ್ಟಾರ್ಟ್ ಆಗಿದೆ ಅಂತ ಒಂದು ಅವೇರ್ನೆಸ್ ಬರಲಿ ಅಂತ ನಾವು ಈ ಆಂದೋಲನವನ್ನು ಮಾಡಿದ್ದೀವಿ. ಇದರ ಪರಿಣಾಮವಾಗಿ ಮತ್ತೆ ಇನ್ನೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಆಂದೋಲನದಿಂದ ನಮ್ಗೆ ಇಷ್ಟೊಂದು ಮಕ್ಕಳು ಹೆಚ್ಚಾಗಿದೆ ಅಂತ ನಾರಮ್ಮ ಮೇಡಮ್ ಅವರು ಇನ್ನೂ ಒಂದು ಫಂಕ್ಷನ್ ಇಟ್ಕೊಳ್ಳಿ ಅಂತ ನಾನು ಆಶಿಸ್ತಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಿದ್ದೀನಿ. ಈ ಕಾರ್ಯಕ್ರಮನ ಮಾಡೋದಕ್ಕೆ BO ಸರ್, ಭಾಸ್ಕರ್ ಸರ್ ಬರಬೇಕಾಗಿತ್ತು. ಅವರು ಇವತ್ತು ಮೀಟಿಂಗ್ ಇರೋದ್ರಿಂದ ಮೀಟಿಂಗ್ ಮುಗಿಸ್ಕೊಂಡು ನಾನು ಬರ್ತೀನಿ ಅಂದರು. ತುಂಬ ಲೇಟ್ ಆಗಿಬಿಡುತ್ತೆ ಸರ್, ಮಧ್ಯಾಹ್ನ ಆಗೋಗುತ್ತೆ, ನಾವು ಬೆಳಗ್ಗೆನೇ ಇಟ್ಕೊಂಡಿದ್ದೀವಿ ಅಂತ ಅವ್ರು ಬರೋಕ್ಕಾಗಲಿಲ್ಲ. ಈ ಕಾರ್ಯಕ್ರಮಕ್ಕೆ ನಾನು ಆಯೋಜನೆ ಮಾಡಲು ಸರ್ ರಮೇಶ್ ಸರ್ನ ಕೇಳ್ಕೊಂಡಾಗ ಅವರು ಹೇಳ್ತೀನಿ ನಾನು ನಿಮಗೆ ಫೋನ್ ಮಾಡಿದ್ದು ಹೇಳ್ಕೊಂಡಾಗ ಅವರು ಪಾಪ ಯಾವುದೇ ಯೋಚನೆ ಮಾಡದೆ ಆಯ್ತು ಮೇಡಮ್ ನಾನೆಲ್ಲ ಮಾಡ್ಕೊಡ್ತೀನಿ, ನೀವು ಯೋಚನೆ ಮಾಡಬೇಡಿ ಅಂತ ಇವತ್ತು ಅವ್ರು ನಮ್ಮ ಜೊತೆಗಿದ್ದು ಅವರೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ನಮ್ಮ ಜೊತೆಗಿದ್ದು ಇಷ್ಟೆಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕ್ಲಸ್ಟರ್ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳು.
2026-27ನೇ ಸಾಲಿನ ದಾಖಲಾತಿ ಆಂದೋಲನವನ್ನು ಈ ಒಂದು ಕ್ಲಸ್ಟರ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಪ್ರತಿ ವರ್ಷ ನಾವು ದಾಖಲಾತಿ ಆಂದೋಲನವನ್ನು ಶಾಲೆ ಪ್ರಾರಂಭ ಆದಮೇಲೆ ಮಾಡ್ತಾಯಿದ್ವಿ. ಆದರೆ ಈ ಸಲ ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಸಹ 30% ದಾಖಲಾತಿಯನ್ನು ಹೆಚ್ಚು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಆಲ್ರೆಡಿ ನಾವು ಮಾರ್ಚಿಂದನೇ ಸ್ಟಾರ್ಟ್ ಮಾಡಿ ಮಾರ್ಚಲ್ಲಿ ಮಾಡ್ಬೋದು ಅಂತ ಹೇಳಿದರು. ಕೆಲವೊಂದು ಇವರ ಒಂದು NGOಗಳ ಸಹಯೋಗದೊಂದಿಗೆ ಕೆಲವೊಂದು ಶಾಲೆಗಳಲ್ಲಿ ಮಾರ್ಚಲ್ಲಿ ಎಂಡಲ್ಲಿ ಏಪ್ರಿಲಲ್ಲಿ ಸಹ ದಾಖಲಾತಿ ಆಂದೋಲನವನ್ನು ಕೈಗೊಂಡಿರೋದನ್ನು ನಾವು ನೋಡ್ಬೋದು. ಯಾಕೆ ಅಂತಂದರೆ, ಈಗ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಸೆಡ್ ಹೊಡೆಯೋ ಹಾಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ಆಗಿದೆ. ಕೆಲವೊಂದು ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಿ KPS, DPS ಮತ್ತು PM ಶ್ರೀ ಹೀಗೆ ಮಾಡಿ ಅಲ್ಲಿ ಸಾಕಷ್ಟು ಸೌಲಭ್ಯಗಳು, ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು, ತರಗತಿ ಕೋಣೆಗಳು, ಪ್ರತ್ಯೇಕ ಶೌಚಾಲಯಗಳನ್ನು, ಗಂಡು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಕಂಪ್ಯೂಟರ್ ಲ್ಯಾಬ್ಗಳಾಗಿರ್ಬೋದು, ವಿಜ್ಞಾನ ಪ್ರಯೋಗಾಲಯಗಳಾಗಿರ್ಬೋದು, ಲೈಬ್ರರಿ, ಹೀಗೆಲ್ಲ ಅತ್ಯುನ್ನತವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಾವಲ್ಲಿ ನೋಡ್ಬೋದು. ಅದೇ ಥರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕವನ್ನು ಕೊಡ್ತೇವೆ, ಹಾಗೆ ಶೂ ಸ್ಯಾಕ್ಸ್ ಕೊಡ್ತೇವೆ, ಸಮವಸ್ತ್ರಗಳನ್ನು ಕೊಡ್ತೇವೆ. ಇನ್ನು ಅದೆಲ್ಲ ಬಿಟ್ಟು ಇನ್ನು CWSNಗೆ ಸಂಬಂಧಪಟ್ಟಂತೆ ಅಂದರೆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನು ತಗೊಂಡ್ರೆ ಆ ಮಕ್ಕಳಿಗೆ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಈ ಸಾಮಾನ್ಯ ಮಕ್ಕಳಂತೆ ಇಲ್ಲಿ ಸಹ ನಾವು ದಾಖಲಾತಿಯನ್ನು ಕೊಡೋದಲ್ಲದೆ ಸಾಮಾನ್ಯ ಮಕ್ಕಳ ಜೊತೆಗೇನೆ ಕೂರಿಸ್ಬಿಟ್ಟು ಅವರಿಗೆ ಬೋಧನೆಯನ್ನು ಮಾಡ್ತಾಯಿದ್ದೀವಿ. ಸಾಕಷ್ಟು ಶಾಲೆಗಳಲ್ಲಿ ನಾವು ನೋಡ್ಬೋದು, ಈ ಒಂದು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು ಸಹ ಸಾಮಾನ್ಯ ಮಕ್ಕಳಂತೆ ಕಲಿತಾ ಇರ್ತಕ್ಕಂಥ ಎಕ್ಸಾಂಪಲ್ಸನ್ನು, ವೀಡಿಯೋಸನ್ನು ನಾವು ಈಗಾಗಲೇ ಶೇರ್ ಮಾಡಿದ್ದೀವಿ ಗ್ರೂಪ್ಸಲ್ಲಿ, ಲಾಸ್ಟ್ ಇಯರು ನೋಡಿದ್ದೀವಿ. ಹಾಗೆಯೇ ಈ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸಹ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ, ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಇದನ್ನೆಲ್ಲ ಮಾಡೋಕ್ಕಂತಲೇ ನಮ್ಮಲ್ಲಿ ಒಂದು ಟೀಮ್ ಇದೆ. BRC ಸೆಂಟರಲ್ಲಿ BIRTಗಳು ಅಂತ ಇದ್ದಾರೆ 4 ಜನ. ಅವರು ಸಹ ನಿರಂತರವಾಗಿ ಪ್ರತಿ ಶಾಲೆಗೆ ವಿಸಿಟ್ ಮಾಡಿ ಆ ಥರದ ಮಕ್ಕಳು, ವಿಶೇಷ ಅಗತ್ಯ ಇರ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವರು ಪರಿಶೀಲನೆ ಮಾಡಿ ಅದನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡ್ತಿದ್ದಾರೆ. ಈ ದಿನ ಸರ್ಕಾರಿ ಶಾಲೆ ಅಂತಂದರೆ ಮೂಗು ಮುರಿಯೋಂಥವ್ರೆ ಹೆಚ್ಚು. ಅದು ಟೀಚರ್ಸ್ ಅಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಟೀಚರಾ ಅಂತ ಕೇಳ್ತಾರೆ. ಯಾಕೆ ಹಾಗೆ ಕೇಳ್ತಾರೆ? ಗೌರ್ಮೆಂಟ್ ಸ್ಕೂಲ್ ಟೀಚರು ಸುಮ್ಮನೆ ಅಪಾಯಿಂಟ್ ಆಗಿ ಬಂದಿದ್ದಾರಾ? ಹೇಗಂದರೆ ಹಾಗೆ ಏನಾದರೂ ಕ್ವಾಲಿಫಿಕೇಷನ್ ಇದ್ದು ತೊಗೊಂಡಿದ್ದಾರಾ? ಖಂಡಿತ ಇಲ್ಲ. ಇಲ್ಲಿ 2 ಪರೀಕ್ಷೆಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ತುಂಬ ಹೈಲಿ ಕ್ವಾಲಿಫೈಡ್ ಟೀಚರ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವರಿಗೆ ಈ ಪೋಷಕರಿಂದ ಸಹ ಸರಿಯಾಗಿರ್ತಕ್ಕಂಥ ಒಂದು ಸಹಕಾರ ಬೇಕಾಗಿದೆ. ಆ ಸಹಕಾರ ಕೊಟ್ಟಿದೆ. ಆದರೆ ಯಾವುದೇ ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನು ನಾವು ಪ್ರತಿ ಸಲ ಸಾಬೀತುಪಡಿಸ್ತಾ ಇದ್ದೀವಿ. ಪ್ರತಿಭಾ ಕಾರಂಜಿ ತೊಗೊಂಡ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗೆಲ್ಲುವಂಥ ಮಕ್ಕಳು, ಹೆಚ್ಚಿನ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಮಕ್ಕಳೇ ಆಗಿರ್ತಾರೆ. ಹಾಗೆ ಕ್ರೀಡೆಯಲ್ಲಿ ಆಸಕ್ತಿ ಇರ್ತಕ್ಕಂಥ ಆ ಮಕ್ಕಳಿಗೋಸ್ಕರ ಕ್ರೀಡಾಕೂಟಗಳನ್ನು ನಾವು ಶಾಲಾ ಹಂತದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ನಡೆಸ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಚಟುವಟಿಕೆಗಳಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು ಎಲ್ಲನೂ ಲಭ್ಯ ಇದೆ. ಹಾಗಾಗಿ ಎಲ್ಲ ಪೋಷಕರಲ್ಲೂ ನಾನು ಕಳಕಳಿಯ ಮನವಿ ಮಾಡ್ಕೋತೀನಿ, ದಯವಿಟ್ಟು ಎಲ್ಲ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೇ ದಾಖಲು ಮಾಡಿ ಅಂತ ವಿನಂತಿಸ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಈ ದಿನ ಈ ಒಂದು ಸಭೆಗೆ ಅಥವಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಳಗ್ಗೆಯಿಂದನೂ ತುಂಬ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಬಡ ಮಕ್ಕಳಿಗೆ ಅದರಲ್ಲೂ ಯಥೇಚ್ಛವಾಗಿ ಇವತ್ತೆಲ್ಲ ಶೋಕಿಯಾಗೋಗ್ಬಿಟ್ಟೈತೆ. ಅದನ್ನು ಬಿಡ್ರಿ ಅಂಥೇಳಿ ನಮ್ಮ ಮಧು ಬಂಗಾರಪ್ಪನವರು ಜಿಲ್ಲಾ ಪಂಚಾಯತಿ ವತಿಯಿಂದ ಮತ್ತು 1ನೇ ತರಗತಿಯಿಂದ ಇಂಗ್ಲೀಷ್ ಮೀಡಿಯಮನ್ನು ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ನನ್ನ ಮಕ್ಕಳು, ನಮ್ಮ ಟೀಚರ್ಸ್ಗಳಿಗೆಲ್ಲರಿಗೂ ಹೇಳ್ತೀನಿ, ನಾನು ಅದರಲ್ಲಿ ಫಸ್ಟ್ ನಾನೇ. ನನ್ನ ಮಕ್ಕಳನ್ನ 1ನೇ ತರಗತಿಯಿಂದ ಓದಿಸಿ 2 ಡಾಕ್ಟರ್ಗಳಾಗಿದ್ದಾರೆ. ಅದು ಈ ಕನ್ನಡ ಸ್ಕೂಲಲ್ಲಿ. ದಯವಿಟ್ಟು ನಾವು ವಾಟಾಳ್ ನಾಗರಾಜ್ ಅವರು ಒಂದು ಕ್ವಶನ್ ಕೇಳಿದರು, ನೀವು ಕನ್ನಡ ಅಂತ ಇದ್ದೀರಾ ಅಂತೇಳಿ. ಯಾರೋ ಒಬ್ಬ ಪುಣ್ಯಾತ್ಮನ ಕ್ವಶನ್ ಕೇಳಿದಾಗ ನಿನ್ನ ಮೊಮ್ಮಗ ನಿಲ್ಲೋತ್ತಾನೆ, ಪಾರಿನಲ್ಲೋತ್ತಾನೆ ಅಂತ ಹೇಳಿದ್ರು. ನಾವು ಆಡೋ ಮಾತಕ್ಕೂ ನಾವು ನಡೆಯೋಂಥ ಇದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಇವತ್ತು ಸರ್ಕಾರಿ ಸ್ಕೂಲ್ಗಳನ್ನ ಯಾಕೆ ಮುಚ್ತಾವ್ರೆ ಅಂದರೆ ಶೋಕಿ ಬಂತು. ಇವಾಗ ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲಿ ಯೂನಿಫಾರ್ಮ್ ಕೊಡ್ತಾವ್ರೆ ಸರ್ಕಾರ, ಉಚಿತ ಬುಕ್ ಕೊಡ್ತಾವ್ರೆ, ಶೂ ಕೊಡ್ತಾವ್ರೆ, ದಾನಿಗಳು ಯಥೇಚ್ಛವಾಗಿ ಕೊಡ್ತಾವ್ರೆ. ಆದ್ದರಿಂದ ಇಲ್ಲಿ ಎಲ್ಲ
ನಮ್ಮ ನಾಗರಿಕ ಬಂಧುಗಳು ಸರ್ಕಾರ ಶಾಲೆಯನ್ನು ಉಳಿಸ್ಬೇಕು, ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕು ಅಂತಂದರೆ ನಾವು ಕಾರ್ಮೆಂಟ್ ವ್ಯವಸ್ಥೆಗಳನ್ನು ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸೋದಕ್ಕೆ ಪ್ರತಿಜ್ಞೆ ಮಾಡಿಕೊಂಡ್ರೆ ನಮ್ಮ ಸ್ಕೂಲ್ಗಳು ಉಳಿತವೆ, ಇಲ್ಲಾಂದರೆ ಸ್ಕೂಲ್ಗಳೆಲ್ಲ ಮುಚ್ತೇವೆ. ನಮ್ಮ ಮೇಡಮ್ ವಾಣಿಶ್ರೀ ಅವ್ರು ಹೇಳ್ತಾಯಿದ್ರು, ನಮ್ಮ ಟೀಚರ್ಸ್ ಯಾರೂ SLC ಫೈಲಾಗಿ ಬಂದಿರೋರಲ್ಲ. ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಬಂದಿರೋರು ಎರಡು ಪರೀಕ್ಷೆಗಳನ್ನು ಓದಿ ಶ್ರಮಪಟ್ಟು B.Ed ಮಾಡ್ಕೊಂಡು ಬಂದು ಮಾಡ್ತಾಯಿರ್ತಾರೆ. ಆದ್ದರಿಂದ ನಮ್ಮ ಶಾಲೆಗಳನ್ನ ಉಳಿಸ್ಬೇಕಂದ್ರೆ ಯಥೇಚ್ಛವಾಗಿ ನಮ್ಮ ಟೀಚರ್ಸ್ಗಳಿಗೂ ಅರ್ಧ ಜವಾಬ್ದಾರಿ ಇರ್ತಾರೆ. ನೀವೊಂದು 4 ಜನ ಮಕ್ಕಳಿಗೆ ವಿದ್ಯೆ ಕಲ್ತಿದ್ದೀರಿ ಅಂದರೆ IAS ಆಫೀಸರು ಯಾರಾದರೂ ಆದರೆ ಫಸ್ಟ್ ನಿಮ್ಮನ್ನೇ ಜ್ಞಾಪಕ ಮಾಡ್ಕೊಳೋದು. ಇವತ್ತು ನಮ್ಮ ಗಂಗಾಧರ್ ಸರ್ ಅಂತ ಒಬ್ಬರಿದ್ದರು, ಅವ್ರಿಗೋಸ್ಕರನೇ ನನ್ನ ಮಕ್ಕಳನ್ನ ನಾನು ಆರ್ಟ್ಸ್ ಇನ್ಸ್ಟಿಟ್ಯೂಟಲ್ಲಿ ಸರ್ಕಾರಿ ಪ್ರೈವೇಟ್ ಸ್ಕೂಲಲ್ಲಿ 1 ವರ್ಷ ಸೇರಿಸ್ದೆ. LKG ಮಾಸ್ಟ್ರ್ ಬಂದು ಬೇಡ ಸರ್ ನಾವೇ ಹೇಳ್ಕೊಡ್ತೀರಿ ಅಂದಾಗ ನಾನು ಇಲ್ಲಿ ಸೇರಿಸ್ದೆ. ನನ್ನ ಮಗಳು MBBS ಅಲ್ಲೂ ರ್ಯಾಂಕಲ್ಲೇ ಬಂದಳು. ಕನ್ನಡ ಸರ್ಕಾರಿ ಸ್ಕೂಲಲ್ಲಿರೋದು ಮಾಸ್ಟ್ರುಗಳು ಯಾರು ದಡ್ರಲ್ಲ, ಅವರೆಲ್ಲರೂ ಅವ್ರ ಮಕ್ಕಳ ಥರನೇ ಓದ್ಸೋಕ್ಕೆ ಹೇಳ್ತಾರೆ. ಈ ಪತ್ರಿಕಾ ಮುಖೇನ ಹೇಳ್ತಾ ಇದ್ದೀನಿ, ನಮ್ಮ ಎಲ್ಲ ಬಡ ಕುಟುಂಬದವರು ದಯವಿಟ್ಟು ನೀವು ವ್ಯಾಮೋಹಕ್ಕೆ ಹೋಗಿ 1 ವರ್ಷಕ್ಕೆ 50,000 ರೂಪಾಯಿ ಒಬ್ರು ಕಟ್ಸ್ತಾರೆ. ಅದೇ 50,000 ರೂಪಾಯಿನ 2 ಮಕ್ಳಿಗೆ 1 ಲಕ್ಷ ರೂಪಾಯಿ ಆಗ್ತೈತೆ. ಆ ಲಕ್ಷ ರೂಪಾಯಿ ಉಳಿಸಿದ್ರೆ ಅವ್ರ ಏಜ್ ಬರೋಷ್ಟೊತ್ತಿಗೆ ಆ ಮಗುಕ್ಕೆ ಆಗ್ತದೆ. ಅದನ್ನೇ ನಮ್ಮ ಸರ್ಕಾರಿ ಸ್ಕೂಲಲ್ಲಿ ಓದಿಸ್ಬೇಕಂತ ಪತ್ರಿಕೆ ನಮಗೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಟೀಚರ್ಸು ನಿಮ್ಮ ಜೊತೆಯಲ್ಲಿ ನಾವಿರ್ತೀರಿ. ನಮ್ಮ ಉಸ್ಕೂರು ಪಂಚಾಯತಿ ಗ್ರೂಪಲ್ಲಿರೋವಂಥವ್ರು ಯಾರ ಮೇಡಮ್ ಹೇಳಿದ್ರು ನಮ್ಮ ಬೋರ್ಡ್ ಬರೆಸ್ರಿ ಅಂತೇಳಿ, ದಯವಿಟ್ಟು ನಮ್ಮ PDOಗೆ ಹೇಳ್ತೀರಿ. ಅದನ್ನೆಲ್ಲ ಸ್ಕೂಲಲ್ಲೂ ನಾವು ಸರ್ಕಾರಿ ಇಂಗ್ಲೀಷ್ ಮೀಡಿಯಮ್ ಇದೆ ಇವತ್ತಿಂದ ಸೇರಿಸ್ರಿ ಅಂತೇಳಿ ಅವೇರ್ನೆಸ್ ಮಾಡೋಣ. ಮೇಡಮ್ನವ್ರು ಅದರಲ್ಲಿ ತುಂಬ ಯಥೇಚ್ಛವಾಗಿ ವಸಂತ ಮೇಡಮ್ ಅವರು ಇಂಟ್ರೆಸ್ಟ್ ತೊಗೊಳ್ತಾ ಇದ್ದಾರೆ. ನಮ್ಮ ಟೀಚರ್ಸ್ಗಳಿಂದನೇ ನಮ್ಮ ಸ್ಕೂಲ್ಗಳು ಬೆಳಿಬೇಕು ಅಂತೇಳಿ ಕೇಳ್ಕೊಳ್ತೀನಿ. ದಯವಿಟ್ಟು ಇದು ಯಥೇಚ್ಛವಾಗಿ ಆರೋಹಳ್ಳಿ ಸ್ಕೂಲ್ ಫೋಟೋ ಇಡ್ಸಿದ್ದೀನಿ. ಕರ್ನಾಟಕ ನಮ್ಮ ಸ್ವತಂತ್ರ ಬಂದು 47 ವರ್ಷ ಆದರೂ ನಮ್ಮ ಸ್ಕೂಲಿಲ್ಲ. ಹೃದಯ ಭಾಗದಲ್ಲಿದ್ದೀರಿ. ಆ ಜಾಗ ಒಂದು ಇಂಚಿನ ಮಳಿಗೆ ಆಗಿತ್ತು. ಸರ್ಕಾರಿ ಪ್ರೈವೇಟವ್ರು ಕೊಟ್ಟಿದ್ರು. ಆ ಪ್ರೈವೇಟವ್ರು ಕೊಟ್ಟಾಗ ನಮ್ಗೆ ದಾಖಲಾತಿ ಇಲ್ಲ, ಸರ್ಕಾರಿ ಸ್ಕೂಲ್ಗೆ ದಾಖಲಾತಿ ಆಗಿಲ್ಲ. ಅಂಗನವಾಡಿ ಕೂಡ ನಾವು ಒಂದು ಮನೇಲಿ ಬಾಡಿಗೆ ಕೊಟ್ಕೊಂಡು ಪಂಚಾಯತಿ ಒಂದ ನಡೆಸ್ತಾ ಇದ್ರಿ. ಅದು ಕೂಡ ವ್ಯವಸ್ಥೆ ಆದಾಗ ಮೊನ್ನೆ ನಮ್ಮ ಶಾಸಕರಿಗೆ ಹೇಳಿದೆ, ಅಣ್ಣ ನಮ್ಗೆ ಜಾಗ ಇಲ್ಲ, 58 ಎಕರೆ 33 ಗುಂಟೆ ಜಮೀನಿದೆ, ಬೇರೆಯವರೆಲ್ಲ ಅಕ್ವೈರ್ ಮಾಡ್ಕೊಂಡವ್ರೆ ಅಂತ ಹೇಳಿದ್ಮೇಲೆ ಈ ಜಾಗನ ನಮ್ಮ ಗ್ರಾಮದ ಮುನಿಯಲ್ಲಪ್ಪನವರು ನಾವು ಇದನ್ನು ಬೇರೆ ಕಡೆಯಿಂದ ಸರ್ವೆ ಮಾಡಿಸಿದಾಗ ಇಲ್ಲಿ 1 ಎಕರೆ ಜಾಗ ಸಿಕ್ತು. ಇಮ್ಮಿಡಿಯೇಟಾಗಿ ನಮ್ಮ ಶಾಸಕರು, ಅದಕ್ಕೆ ಕಷ್ಟದಿಂದ ಬಂದಿರೋ ಶಾಸಕರು ಆದರೆ ಏನು ಅನ್ನೋದು ಗೊತ್ತಾಗೋದಕ್ಕೆ ಇವರು ಇಮ್ಮಿಡಿಯೇಟಾಗಿ ಮಾಡಿ ಅವ್ರ ಮಗನ ಕಳಿಸಿ ಜಾಗನ ಪರಿಶೀಲನೆ ಮಾಡಿ ಈ ಜಾಗಕ್ಕೆ ಆದೇಶ ಮಾಡಿಸಿ ಆಲ್ರೆಡಿ ಸರ್ಕಾರಿ ಶಾಲೆಗೆ 37 ಗುಂಟೆ 3 ಗುಂಟೆ ಬಂದು ಅಂಗನವಾಡಿಗೆ ಶಾಂಕ್ಷನ್ ಆಗಿದೆ. ಈಗ ಆಲ್ರೆಡಿ ಒಬ್ಬ ಕಂಪ್ನಿಗೆ ಹೇಳಿದ್ದಾರೆ ಸ್ಕೂಲ್ ಕಟ್ಟಬೇಕಂತೇಳಿ. ಅವ್ರೇನನ್ನ ಲೇಟ್ ಮಾಡಿದೆ, ನಾನೇ ಸ್ವತಃ ಇಲ್ಲಿ ಸ್ಕೂಲ್ ಕಟ್ಟಬೇಕಂತ ನಿರ್ಧರಿಸಿದ್ದೀನಿ. ನೋಡಿ ಇಲ್ಲೆಲ್ಲ ಮಕ್ಕಳು ಬೇರೆಯವ್ರ ಮಕ್ಕಳು ಬಂದು ಓದ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತ ಆಸೆ ಬರಬೇಕು, ಆ ಥರ ಸ್ಕೂಲ್ ಮಾಡಬೇಕಂತ ನಮ್ಮ ಒಂದು ಗುರಿ ಇದೆ. ಎಲ್ಲ ಅನುಕೂಲಗಳನ್ನು ನಮ್ಮ ಶಾಸಕರು ಈ ಮುಖ್ಯನ ಕೇಳ್ಕೊಳ್ತಾ ಇದ್ದೀನಿ. ಇದು ಇಂಟ್ರೆಸ್ಟಾಗಿ ಮಾಡಿ ನಮ್ಮೂರ ಸ್ಕೂಲ್ನ ನೀವು ನೆರವೇರಿಸ್ಕೊಡ್ಬೇಕು. ದಯವಿಟ್ಟು ನಮ್ಮ ಟೀಚರ್ಗಳಿಗೆ ಮೀಟಿಂಗ್ ಕರೆದು ಎಲ್ಲರಿಗೂ ಅವ್ರಿಗೆ ಅವೇರ್ನೆಸ್ ಕೊಡಬೇಕು ಅಂಥೇಳಿ ಈ ಪತ್ರಿಕೆ ಮುಖೇನ ತಿಳ್ಕೊತೀರಿ. ಸರ್ಕಾರಿ ಶಾಲೆಯ ರೂವಾರಿಗಳು ಇದನ್ನು ತೋಪಿತ್ತಿದೆಲ್ಲ ಇದೆಲ್ಲವನ್ನ ಕ್ಲೀನ್ ಮಾಡಿ ಅವ್ರು ಎಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಅಂದರೆ, ಯಾರೋ ಏನಾದ್ರು ಅಂದ್ಕೊಳ್ಳಿ ಇಲ್ಲಿ ಶಾಲೆ ಮಾಡೋಣ, ಇಲ್ಲಿ ಅಂಗನವಾಡಿ ಕಟ್ಟಡ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ರಿಸ್ಕ್ ತೊಗೊಂಡ್ರು. ಯಾರೋ ಊರು ಜನ ವಿರೋಧ ಆಯ್ತು, ಏನೇನು ಆಯಿತು ಅವ್ರಿಗೆ. ಪಾಪ ನಾನು ನೋಡ್ತಾ ಇದ್ದೆ, ಅವ್ರು ನಮ್ಮ ದೂರದಿಂದ ಗಮನಿಸ್ತಿದ್ದೆ. ಅವ್ರನ್ನ ಎಷ್ಟೋ ಜನ ಮಾತಾಡ್ಸೋದಿಲ್ಲ, ಏನೋ ಮಾಡ್ತಾನೆ ಯಪ್ಪ, ಏನೋ ಸ್ವಂತ ಸೈಟ್ ಮಾಡೋಕ್ಕೇನೋ ಮಾಡ್ತಾವನೆ ಅನ್ನುವಂಥ ಭಾವನೆ ಜನರ ಮನಸ್ಸಲ್ಲಿತ್ತು. ಬಟ್ ಅವ್ರದ್ದು ನಾವು ಶಾಲೆ ಮಾಡೋಣ, ನಮ್ಮ ಶಾಲೆ ಇಷ್ಟು ಕೆಟ್ಟದಾಗಿದೆ, ನಮ್ಮೂರಿಗೆ ಒಂದು ಹೆಮ್ಮೆ ಆಗಬೇಕಂತೇಳಿ ಅವ್ರು ಪಣ ತೊಟ್ಟು ಇದೆಲ್ಲವನ್ನು ಮಣ್ಣು ಕೊಡಿಸಿ ಎಲ್ಲವನ್ನು ಅವ್ರ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿದ್ದಾರೆ. ಒಂದು 2 ಲಕ್ಷ ರೂಪಾಯಿವರೆಗೆ ಅವ್ರ ಸ್ವಂತ ಖರ್ಚು ಮಾಡಿದ್ದಾರೆ. ಅವ್ರು ಯಾರ ಹತ್ರ ಹೇಳ್ಕೊಂಡಿಲ್ಲ. ಯಾಕಂದರೆ ನಾವು ಗಮನಿಸ್ತಾ ಇದ್ದೀವಿ, ಪಕ್ಕದಲ್ಲೇ ಇದ್ದೀವಿ. ಅವರನ್ನು ನಾವು ತುಂಬ ಅಭಿನಂದಿಸೋಣ, ಸ್ವಾಗತಿಸೋಣ ಮತ್ತು ಅವ್ರಿಗೆ ಧನ್ಯವಾದಗಳನ್ನು ಹೇಳೋಣ. ಯಾಕಂದರೆ ಸಮಾಜ ಸೇವೆಗೆ ತಮ್ಮ ಸ್ವಂತ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಯಾರೂ ಬರೋಲ್ಲ. ಎಲ್ಲರೂ ನನಗೇನು ಲಾಭ ಇದೆ, ನಾನು ಅಧ್ಯಕ್ಷ ಆಗಿದ್ದೀನಿ, ನನಗೆ ಎಷ್ಟು ಸಿಗುತ್ತೆ ಅನ್ನುವಂಥ ಜನ ಇದ್ದಾರೆ. ಆದರೆ ಅದೆಲ್ಲ ಬಿಟ್ಟು ನಾವು ಮಕ್ಕಳಿಗೋಸ್ಕರ, ಸಮಾಜಕ್ಕೋಸ್ಕರ ಏನಾದರೂ ಒಂದು ಮಾಡೋಣ, ನಮ್ಮ ಹೆಸರು ಇರ್ತದೆ ಅನ್ನುವಂಥ ಒಂದು ಭಾವನೆಯಿಂದ ಈ ಭಾಗದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಡಲಿಕ್ಕೆ ಮೊಟ್ಟ ಮೊದಲ ವ್ಯಕ್ತಿ ಅವರು. ನಾನೇ ಅವ್ರು ಯಾರು ಕಟ್ಟಲಿಲ್ಲ ಅಂದರೆ ನಾನೇ ಕಟ್ಟಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ತಮ್ಮ ಮುಂದೆ ಹೇಳಿದ್ದಾರೆ.
ಅಟ್ಲೀಸ್ಟ್ ಅದು ಒಂದು ಮನಸ್ಸು ಮಾಡಿದಾರಲ್ಲ ದೇವರು, ಆ ಭಗವಂತ ನಿಮ್ಮ ಕುಟುಂಬನೂ ಚೆನ್ನಾಗಿರ್ತಾರೆ ಸರ್, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ, ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಬಡವ್ರ ಮಕ್ಕಳು ನೋವನ್ನು ಅನುಭವಿಸ್ಬಿಟ್ಟು ಬಂದಿದ್ದೀನಿ. ಅವರು ಸರ್ಕಾರಿ ಗೌರ್ಮೆಂಟ್ ಬಟ್ಟೆ ಹಾಕೊಂಡು ಬಂದಿರೋದು ನಾನು. ಸರ್ಕಾರಿ ಶಾಲೆಯಲ್ಲಿ ಓದಿದವರಿಗೆಲ್ಲ ಸರ್ಕಾರಿ ಶಾಲೆಯ ಕಷ್ಟ 1975 ಗೊತ್ತಿದೆ. ಇಸ್ವಿಯಲ್ಲಿ ಸೇಮ್ ಸ್ಟೇಜು, ನನಗೆ ಬಟ್ಟೆ ಇರಲಿಲ್ಲ, ಇದೇ ಥರ ಯಾರು ದಾನಿಗಳಾಗ್ತಂದು ನಾನು ಬೆಳೆದಿರೋದಕ್ಕೆ ಇಷ್ಟು ಪಣ ತೊತ್ತು ಈ ಜಾಗ ನಾನು ಮಾಡ್ತಿರೋದು. ಖಂಡಿತ ಸರ್, ಖಂಡಿತ ನಿಮ್ಮ ಸೇವೆಗೆ ನಾವು ಎಷ್ಟು ಧನ್ಯವಾದಗಳು ಹೇಳೋದು ಸಾಲದು. ನಮ್ಮ ಶಿಕ್ಷಣ ಇಲಾಖೆ ನಿಮಗೆ ತುಂಬ ಆಭಾರಿಯಾಗಿರ್ತದೆ ಯಾವತ್ತೂ ಕೂಡ. ನಾನು ವೈಯಕ್ತಿಕವಾಗಿ ನಾನು ಕೂಡ ಆಭಾರಿಯಾಗಿದ್ದೇನೆ. ಯಾಕಂತಂದರೆ ನಮಗೆ ಕೂಡ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ನಮ್ಮ ಶಾಲೆ ಇದೆ, ಒಂದು ವಿಶೇಷ ಶಾಲೆ ಬುದ್ಧಿಮಾಂದ್ಯ ಮಕ್ಕಳದು. ಈಗ 25 ಮಕ್ಕಳಿದ್ದಾರೆ ಒಟ್ಟು. ಈಗ 10 ಮಕ್ಕಳು ಈಗ ಪ್ರೆಸೆಂಟ್ ಆಗಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ರಿಕ್ವೆಸ್ಟು, ಎಲ್ಲರೂ ಬಂದಿದ್ರಿ ಒಂದು ಶಾಲೆಗೆ ವಿಸಿಟ್ ಮಾಡಿ ಅಂತ. ಎಲ್ಲ ತಿಂಡಿ ಆದಮೇಲೆ ಒಂದು ಆ ಕಡೆ ಹೋಗಿ ಹಿಂಗೆ ಬರೋಣ. ಇದೇನು ಇಲ್ಲೇ ಪಕ್ಕದಲ್ಲೇ ಈ ವಾಟರ್ ಟ್ಯಾಂಕ್ ಇದೆಯಲ್ವ, ಅಲ್ಲಿ ದಯವಿಟ್ಟು ತಾವೆಲ್ಲ ಬರಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ. ಯಾಕಂದರೆ ಒಂದು ಸಮಾಜ ಸೇವೆ ಅದು. ಯಾರು ಶಾಲೆಯಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಸರ್ಕಾರಿ ಶಾಲೆಯಲ್ಲೇ ಎಲ್ಲ ಅಡ್ಮಿಷನ್ ಮಾಡಿದ್ದೀನಿ ನಾನು. ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಶಾಲೆಯಲ್ಲಿದ್ದಾರೆ, ಅವ್ರ ಮನೆಯಲ್ಲಿ ಇರ್ತಾರೆ. ಹೋಮ್ ಬೇಸ್ಡ್ ಮಕ್ಕಳನ್ನ ತಂದು ನಮ್ಮ ಶಾಲೆಯಲ್ಲಿ ತರಬೇತಿ ಕೊಡ್ತಾಯಿದ್ವಿ. ಅದು ನಮ್ಮ ಪ್ರೈವೇಟ್ ಸ್ಕೂಲ್ ಮಕ್ಕಳೇನಲ್ಲ ಅವು. ಯಾಕಂತಂದರೆ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಅವ್ರು ಅಡ್ಮಿಷನೇ ಕೊಡೋಲ್ಲ ಇಂಥ ಮಕ್ಕಳಿಗೆ. ಹಾಗಾಗಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದೀವಿ. ಏನೂ ಆಗದೇ ಇರೋ ಮಕ್ಕಳು, ತುಂಬ ಬಡ ಮಕ್ಕಳು, ಯಾರು 10 ರೂಪಾಯಿ ತೊಗೊಂಡಿಲ್ಲ. ನಮ್ಮ ಸಾಹೇಬರು ಮೇಡಮ್ ಅವರು ಮನಸ್ಸು ಮಾಡಿ ಅವರ ಅಧ್ಯಕ್ಷ ದೇವ್ರು ನೋಡಿ ಅವರ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದಾರೆ. ನಮಗೆ ಶಾಲೆಗೆ ಆಶ್ರಯದಾತರು ಅವರು. ನಮ್ಮ ಸರ್ಕಾರಿ ಶಾಲೆಗೆ ಕೂಡ ಹೌದು, ನಮ್ಮ ಅಕ್ಕರೆ ಬೆಳಕು ವಿಶೇಷ ಶಾಲೆಗೆ ಕೂಡ ಅವರ ಆಶ್ರಯದಾತರು. ಇವತ್ತು ಅವರನ್ನು ಎಷ್ಟು ನೆನೆಸಿದ್ರು ಸಾಕಲು. ಆ 25 ಮಕ್ಕಳ ಪುಣ್ಯ ನಿಮ್ಗೆ ಇಲ್ಲತ್ತೆ ಸರ್. ನೀವು ಜೀವನದಲ್ಲಿ ಏನು ಮಾಡಿದಿರೋ ಬಿಟ್ಟಿದ್ದೀರೋ, ಬಟ್ ಈ ಸಾಧನೆ ಅಂತೂ ಮಾಡಿದಿರಿ. ಸರ್ಕಾರಿ ಶಾಲೆ ಮಕ್ಕಳಿಗೆ ಅಲ್ಲದೇ ಅದೇ ಶಾಲೆಯಲ್ಲಿ ಇರ್ತಕ್ಕಂಥ ಹೋಮ್ ಬೇಸ್ಡ್ ಮಕ್ಕಳಿಗೂ ಕೂಡ ಆಶ್ರಯ ಕೊಟ್ಟಿದ್ದೀರಿ. ನಿಮಗೆ ನಾವು ತುಂಬ ಧನ್ಯವಾದಗಳು. 2 ಶಾಲೆಗಳನ್ನು ನಿಮ್ಮ ಶಾಲೆಗಳಿವು. ಇದು ಸರ್ಕಾರಿ ಶಾಲೆ, ಅದು ನಮ್ಮ ಪ್ರೈವೇಟ್ ಶಾಲೆ ಅಂತಲ್ಲ, ಅದು ಸರ್ಕಾರದ ಪರ್ಮಿಷನ್ ತಗೊಂಡು ಈಗಾಗಲೇ ಅದು ಈಗ ಮಕ್ಕಳು ಸ್ವಲ್ಪ ರಜೆಗೆ ಹೋಗಿದ್ದಾರೆ. ಜುಲೈಯಲ್ಲಿ ಬಂದರೆ ನಮ್ಗೆ ನೀವು 25 ಮಕ್ಕಳು ನಾನು ನಿಮ್ಗೆ ಖಂಡಿತ ತೋರಿಸ್ತೀನಿ. ಯಾಕಂದರೆ ಈಗ ಮಕ್ಕಳು ಕಡಿಮೆ ಇದ್ದಾರೆ, ನೀವು ಬೇಸರ ಮಾಡ್ಕೊಂಡ್ರೆ ನಮಗೆ ಏನು ಇಷ್ಟು ದೊಡ್ಡ ಜಾಗ ಕೊಟ್ಟು ನಾವು ಮಕ್ಕಳು ಇಷ್ಟೇ ಇದ್ದಾರೆ ಅಂತ. ನಮ್ಮ ಮಕ್ಕಳ ಸ್ಥಿತಿಗತಿ ಹೆಂಗಂತಂದರೆ, ಈ ಮೊನ್ನೆ ಒಬ್ಬ ಕೋಮಾಗೆ ಹೋಗಿದ್ದ, ಬಂದ 1 ಟ್ಯಾಬ್ಲೆಟ್ ಕಡಿಮೆ ಆಗಿತ್ತು. ಟ್ಯಾಬ್ಲೆಟ್ ಇಮಿಡಿಯೇಟ್ ಸಿಕ್ಕಲಿಲ್ಲ, ಅವ್ನು ಸಡನ್ನಾಗಿ ಹೋಗಿದ್ದು ಕೋಮಾಕ್ಕೆ ಹೋಗ್ಬಿಟ್ಟ. ಇಮಿಡಿಯೇಟ್ ನಾವು ರಾತ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮತ್ತೆ ಅವನನ್ನು ಸುಧಾರಿಸಿ ತರಬೇಕಾದ್ರೆ 1 ತಿಂಗಳಾಯಿತು. ಈ ಥರ ನಮ್ಮ ಪರಿಸ್ಥಿತಿ ಸರ್ ಮಕ್ಕಳದ್ದು, ನಮ್ಮ ವಿಶೇಷ ಮಕ್ಕಳು. ಈ ಥರ ಯಾರು ಮಾಡೋಕ್ಕಾಗಲ್ಲ. ಹಾಗಾಗಿ ನಮಗೆ ಆಗಲ್ಲ, ಅದು ಯಾರೋ ಭಗವಂತ ಶಕ್ತಿ ಕೊಟ್ಟಿರ್ತಾನೆ. ಒಬ್ಬ ತಾಯಿ ಆದವಳು ಎಷ್ಟು ದಿವಸ ಅಂತ ನೋಡ್ತಾ ಇರ್ತಾರೆ. ಬೆಳಗ್ಗೆ ಸರ್ ಇಲ್ಲಿ ಬಂದರು, ಇಲ್ಲಿ ಕುಬೇರ್ ಮುಡಿಯಲ್ಲಿ ನಾವು ಇದನ್ನ ಹಾಕ್ಸೋಣ ನೋಡ್ರಿ ಅಂತಂದ್ರು. ವಸಂತ ಇವರು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ಫೋನ್ ಮಾಡ್ತಾರೆ ನನಗೆ. ಅಷ್ಟೊತ್ತಿಗೆ ಇಲ್ಲ ನಾನೇ ಹೋಗ್ತೀನಿ ಅಂತ ಸರೇ ಬಂದು ನಿಂತು ಇದೆಲ್ಲವನ್ನು ಅವ್ರು ಸ್ವಂತವಾಗಿ ನಾನು ಮಾಡಬೇಕು ಅನ್ನೋ ಮನಸ್ಸಿದೆ ಅಲ್ವಾ, ಅದಕ್ಕೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ. ಯಾಕಂದರೆ ಯಾರೋ ಬಂದ್ಬಿಟ್ಟೆ ಅಲ್ಲಿ ನೋಡ್ರೋ ಯಾರನ್ನೋ ಕಳಿಸ್ಬಿಟ್ಟು ಇದು ಮಾಡೋದಲ್ಲ, ಅವರೇ ಬಂದು ಸ್ವಂತ ನಿಂತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಮೇಡಮ್ ಅವ್ರಿಗೆ ಕೂಡ ಧನ್ಯವಾದಗಳು. ನೀವು ಅವ್ರಿಗೆ ಸಪೋರ್ಟಾಗಿ ನಿಂತಿದ್ದೀರಿ, ಅವ್ರ ಬ್ಯಾಕ್ ಸಪೋರ್ಟ್ ನೀವು. ಸಮಾಜ ಸೇವೆ. ಹಾಗಾಗಿ ತಮಗೆ ಅನಂತ ಧನ್ಯವಾದಗಳು ನಮ್ಮ ಇಲಾಖೆ ಪರವಾಗಿ, ಎಲ್ಲರ ಪರವಾಗಿ. ಹಾಗೆ ವಸಂತ ಮೇಡಮ್ ಅವರು ಊರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲರ ಶಾಲೆಗಳ ವಿಶ್ವಾಸಕ್ಕೆ ತಗೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು. ಸರ್ಕಾರಿ ಶಾಲೆಯಲ್ಲಿ ಈ ವರ್ಷದಿಂದ 1ನೇ ತರಗತಿಯಿಂದ ಇಂಗ್ಲೀಷ್ ಮೀಡಿಯಮ್ ಫಸ್ಟ್ ಒಂದೇ ಒಂದು ಉಸ್ಕೂರಲ್ಲಿತ್ತು ನಮ್ಮ ಏರಿಯಾದಲ್ಲಿ. ಈಗ ಎಲ್ಲ ಸರ್ಕಾರಿ ಕರ್ನಾಟಕದಾದ್ಯಂತ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಮಾಡ್ತಾಯಿದ್ದಾರೆ. ಮಾನ್ಯ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವ್ರಿಗೆ ತುಂಬ ಧನ್ಯವಾದಗಳು. ಎಷ್ಟೋ ಬಡ ಮಕ್ಕಳು ಗಾರ್ಮೆಂಟ್ ಶೋಕಿಯಿಂದ ಹೋಗಿ ತಾವು ಕುಡಿಕಿರೋ ದುಡ್ಡುಗಳನ್ನ ತಗೊಂಡೋಗಿ ಖರ್ಚು ಮಾಡ್ತಾಯಿದ್ವು. ಇವತ್ತು ಇಲಾಖೆಯಿಂದ ಎಲ್ಲ ಟೀಚರ್ಸು ಒಂದು 40 ಜನ ಟೀಚರ್ಸ್ ಬಂದು ಆರೋಳ್ಳಿ ಗ್ರಾಮದಲ್ಲಿ ಜಾಥಾ ಮಾಡಿ ಇದನ್ನೆಲ್ಲರೂ ಅವೇರ್ನೆಸ್ ಮಾಡ್ತಾಯಿದ್ದಾರೆ. ಎಲ್ಲ ನನ್ನ ಶಿಕ್ಷೆಯರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಆರೋಳ್ಳಿ ಗ್ರಾಮದಲ್ಲಿ ಈಗ ಆಲ್ರೆಡಿ ನಮ್ಮ ವಾಹಿನಿ ಮುಖಾಂತರ ಒಂದು ಶಾಲೆಯ ಸ್ಥಿತಿಗತಿ ಬಗ್ಗೆ ಒಂದು ಫೋಟೋ ತೆಗೆಸಿದ್ದೀನಿ. ನಮಗೊಂದು ಶಾಲಾ ಬಿಲ್ಡಿಂಗ್ ಅವಶ್ಯಕತೆ ಐತೆ. ಮಾನ್ಯ ಶಾಸಕರು ನಮ್ಮೂರಲ್ಲಿ ಜಾಗನೇ ಇಲ್ಲ, 1 ಗುಂಟೆ ಜಾಗ ಯಾರೋ ಕೊಟ್ಟಿದ್ರು, ಅದ್ರಲ್ಲಿ ತಗರಾಲಾಗೋಗ್ಬಿಟ್ಟು ನಾವು ಸ್ಕೂಲ್ ಕಟ್ಟೋಕ್ಕಾಗಿಲ್ಲ. ನನ್ನ 30 ವರ್ಷದ ಸಾರ್ವಜನಿಕ ಸೇವೆ ಮಾಡಿದ್ದೀನಿ. ಅದರಲ್ಲಿ ನನ್ನ ಆಸೆ ಇತ್ತು, ಒಂದು ಶಾಲೆ ಮಾಡಲೇಬೇಕು, ಒಂದು ಕಟ್ಟಲೇಬೇಕಂದಾಗ ಮಾನ್ಯ ನಮ್ಮ ಶಿವಣ್ಣ ಸಾಹೇಬರಿಗೆ ಶಾಸಕರಿಗೆ ಮನವಿ ಕೊಟ್ಟಾಗ
ಶಾಸಕರು ಸ್ವಂತ ಮಗನ್ನ ಕಳಿಸಿ ಈ ಊರಲ್ಲಿ ಇದೆಯಾ ಇಲ್ಲ ಅಂಥೇಳಿ ನೋಡಿ 1 ಎಕರೆ ಶಾಲೆಯನ್ನು ಮೊನ್ನೆ ಜಗದೀಶ್ ಅವರು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಈ ಪತ್ರ ಮುಖೇಂದ್ರ ನಮ್ಮ ಮಾನ್ಯ ಶಾಸಕರಿಗೆ ಮನವಿ ಮಾಡೋದೇನೆಂದರೆ, ಎಲ್ಲೆಲ್ಲಿ ಸರ್ಕಾರಿ ಗೋಮಾಳಗಳು ಯಥೇಚ್ಛವಾಗಿದ್ದಾವೋ ಅಲ್ಲಿ 1 ಎಕರೆ ಶಾಲಾ ಮುಂದೆ ಫ್ಯೂಚರಲ್ಲಿ ನಮ್ಮ ಶಾಲಾಗಳಿಗೆ ಬೇಕಾಗ್ತದೆ ಅಂತೇಳಿ ಅದನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಮಂಜೂರು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ, ಎಲ್ಲ ನಮ್ಮ ಶಿಕ್ಷಕರ ಪರವಾಗಿ ನಮ್ಮ ಶಾಸಕರ ಧನ್ಯವಾದಗಳನ್ನು ಹೇಳ್ತೇನೆ.